ನಾನು ಕೂಡ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೆ. ಅವರು ಇವತ್ತು ಎತ್ತಿನೊಳೆ ಯೋಜನೆಯನ್ನು ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಇಡೀ ಹಾಸನದವರೆಗೂ ಅಲ್ಲಿಗೊಂದು ವಿಸಿಟ್ ಮಾಡಿ ಅಕ್ವಾಡಕ್ಟು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸುಮಾರು 7.5 ಕಿಲೋಮೀಟ್ರ್ ಏನೋ ಒಂದು ಅಕ್ವಾಡಕ್ಟ್ ಕಟ್ಟಿದ್ದಾರೆ. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ಬೇರೆ ಏನು ಮೀಟಿಂಗ್ ಅದೆಲ್ಲ ಮಾಡೋದಿಲ್ಲ. ನಾನು ಹೇಳಿದೆ ನನಗಿಲ್ಲಿ ಆ್ಯಂಟಿ ಡ್ರಗ್ ಕ್ಯಾಂಪೇನ್ದು ಸಭೆ ಇದೆ, ಅದಕ್ಕಾಗಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿ ಒಂದು ಏರಿಯಲ್ ವ್ಯೂ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದೇ ಬರ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಅವರು ಏನಕ್ಕೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಅವರು. ಅಲ್ಲಲ್ಲ, ಅವರು ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಪ್ರತಿ ಸಾರಿ ಅವ್ರು ಬಂದು ಹೋಗ್ತಾರೆ. ಈ ಸಾರಿ ಏನಾದರೂ ಸ್ಪೆಷಲಾಗಿ ಏನೂ ಇಲ್ಲ, ನನಗಿದ್ದಂಗೆ ಇಲ್ಲ, ನನಗೆ ಮಾಹಿತಿ ಇರೋ ಥರ. ಆ ಸಂದರ್ಭದಲ್ಲಿ ಶಾಸಕರು ಯಾರಾದರೂ ಭೇಟಿ ಮಾಡೋರಿದ್ದರೆ ಮಾಡ್ಬೋದು. ಈಗ ಒಂದು ಕಾಂಗ್ರೆಸ್ನಲ್ಲಿ ಯಾರು ಅನುದಾನವನ್ನು ಕೇಳ್ತಾರೆ ನಮ್ಮನ್ನು ಬೆಂಬಲಿಸಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್? ಯಾಕಂದರೆ ಕಾವ್ಯ ಅವರು ಹೇಳ್ತಾರೆ DCM DK ಶಿವಕುಮಾರ್ ಅವರು ಜೈ ಅಂದರೆ ಅನುದಾನ ಸಿಗುತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು ಸರ್, ಸುರ್ಜೇವಾಲಾ ಅವರನ್ನು ಬದಲಾಯಿಸಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಸರ್? ಪಕ್ಷದಲ್ಲಿ ಒತ್ತಾಯಗಳು ಕೇಳಿಬಂದಿದೆ. ಅದು ಡೆಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, AICCಗೆ ಸಂಬಂಧಪಟ್ಟಿದ್ದು. ನಾನು ಹೆಂಗಪ್ಪ ಮಾತಾಡಲಿ? AICCನವರು ಯಾರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದು ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಅವ್ರದ್ದು ಯಾವ ಸ್ಟೇಟಿಗೆ ಯಾವ ಜನರಲ್ ಸೆಕ್ರೆಟ್ರಿನ ಹಾಕಬೇಕು ಅದು ರಿಷಫಲ್ ಒಂದೊಂದು ಸಾರಿ ಆಗುತ್ತೆ, ವರ್ಷಕ್ಕೋ ಒಂದು ಸಾರಿ 2 ಸಾರಿ ಆಗುತ್ತೆ. ಅದೇನಾದರೂ ಅವ್ರು